ನಿನ್ನೆ ತಾನೇ PUC ಫಲಿತಾಂಶ ಹೊರಬಿದ್ದಿದೆ. ಸುಮಾರು 7,10,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಬಂದಿದ್ದಾರೆ ಅಂತೇಳಿ ನಮ್ಮ ಶಿಕ್ಷಣ ಮಂತ್ರಿಗಳು ಮೂಲವಾದಂಥ ಮಾಹಿತಿಗಳನ್ನು ನಿಮಗೆ ಹೇಳಿದ್ದಾರೆ ಮತ್ತು ನೀವೆಲ್ಲ ಅದನ್ನು ವಿತರಿಸಿದ್ದೀರಿ. ತುಂಬಷ್ಟು ಒಳ್ಳೆಯ ಫಲಿತಾಂಶ ಬಂದಿದೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಬಂದಿದ್ದಾರೆ ಮತ್ತು ಉಪಾಧ್ಯಾಯರು ಕೂಡ ಅವರಿಗೆ ಒಳ್ಳೆಯ ಪಠಣ ಮಾಡಿದ್ದಾರೆ ಅಂತ ಅನಿಸಿದ್ದಾರೆ. ಹಳ್ಳಿ ಮಕ್ಕಳು ಹೆಚ್ಚಾಗಿ ಪಾಸ್ ಆಗಿದ್ದಾರೆ, ಇದು ಸಂತೋಷ ಪಡೋಂಥದ್ದು. ಹೆಣ್ಣು ಮಕ್ಕಳು ಹೆಚ್ಚಾಗಿ ಪಾಸ್ ಆಗಿದ್ದಾರೆ, ಇನ್ನೂ ಸಂತೋಷ. 35% ಮಾರ್ಕ್ಸ್ ಪಾಸನ್ನು 33 ತಿಳಿಸಿದ ಮೇಲೆ ಸುಮಾರು 5,500 ಜನಕ್ಕೆ ಉತ್ತೀರ್ಣವಾಗುವಂಥ ಭಾಗ್ಯ ಸಿಕ್ಕಿದೆ. ಅದು ನೆಕ್ಸ್ಟ್ ಅವರೆಲ್ಲ ಇಂಪ್ರೂವ್ ಆಗಲಿ ಅಂತ ನಾನು ಅವರಿಗೆ ಎಲ್ಲ ಕೆಳಗಡೆ ಆಗಿರ್ತಕ್ಕಂಥ ಮಕ್ಕಳಿಗೆ ಶುಭ ಕೊಡ್ತೀನಿ. 1 ಲಕ್ಷ ಜನ ಆಗಿದೆ, ಅವರು ಪ್ರಯತ್ನ ಮಾಡಿ ತೆರಗಡೆ ಆಗಲಿ ಅಂತ ಅವರಿಗೆ ಆಶೀರ್ವಾದ. ಈಗ ವಸತಿ ಶಾಲೆ ಬಂದಾಗ ಕ್ರೈಸ್ತ ಶಿಕ್ಷಣ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 874 ವಸತಿ ಶಾಲೆಗಳು, ಅದರಲ್ಲಿ 539 ಪರಿಶಿಷ್ಟ ಜಾತಿಗಳು, 156 ಪರಿಶಿಷ್ಟ ವರ್ಗಗಳು, 179 ಹಿಂದುಳಿದ ವರ್ಗಗಳು, ಒಟ್ಟು 874 ವರ್ಗ. ಇಷ್ಟೊಂದು ಸಂಖ್ಯೆಯ ವಸತಿ ಶಾಲೆ ಇರೋದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ. ಸೊ ಈಗ ಈ ಒಂದು ಇದರಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳು, ವೈದ್ಯಕೀಯ ಇತ್ಯಾದಿ ಕೋರ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಧಾರಿತ ಇದು ಸೈನ್ಸ್ ಮಾತ್ರ ಮಾಡಿದ್ದೀವಿ. ಟೆಕ್ನಿಕಲ್ ಎಜುಕೇಷನ್ಗೆ ಹೋಗಲಿ ಅಂತೇಳಿ ಜನರಲ್ ಆಗಿ ಇದರ ಸರ್ಕಾರದಲ್ಲಿ ಈ ವಸತಿ ಶಾಲೆಗಳಲ್ಲಿ ಸೈನ್ಸ್, ಮೇನ್ಲಿ ಸೈನ್ಸ್ ವೃತ್ತಿಪರ ಕೋರ್ಸ್ಗೆ ಹೋಗಲಿ ಅಂತೇಳಿ ಮಾಡಿ ಸುಮಾರು 72 ಕಾಲೇಜುಗಳನ್ನು ನಾವು ಮಾಡಿದ್ವಿ. PU ಕಾಲೇಜ್ ಇವೆಲ್ಲ ಸೈನ್ಸ್ ಕಾಲೇಜಸ್, ಟೆಕ್ನಿಕಲ್ ಕೋರ್ಸ್ಗೆ ಹೋಗೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ವಿಜ್ಞಾನ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಬೇರೆ ಬೇರೆ IIT ಇರ್ಬೋದು, ಅದರಲ್ಲಿ 5,303 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿದ್ದಾರೆ. 5,303 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿದ್ದಾರೆ. ಈ ಎಕ್ಸಾಮ್ನಲ್ಲಿ 5,103ರಲ್ಲಿ 4,961 ಜನ ಪಾಸ್ ಆಗಿದ್ದಾರೆ. ಔಟ್ ಆಫ್ 503 ಸ್ಟೂಡೆಂಟ್ಸ್ 4,961 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ವಸತಿ ಶಾಲೆ ಒಟ್ಟಾರೆ ಪರ್ಸೆಂಟೇಜ್ ಆಫ್ ರಿಸಲ್ಟು 97.22. 97.22. ಕಳೆದ ವರ್ಷ 91.64 ಇತ್ತು. 5.58ರಷ್ಟು ನಮ್ಮದು 97.2. ಸೊ ಸಿ ದಿ ಡಿಫರೆನ್ಸ್. ಗುಣಮಟ್ಟದ ಫಲಿತಾಂಶ ಕೊಡಬೇಕು ಅಂತಂದರೆ ನಾವು ವಿಶೇಷವಾಗಿ ನಿಮಗೆ ಪಾಠ ಪ್ರವಚನಗಳನ್ನ ಮಾಡಿ ಇದು ಮಾಡ್ತೀವಿ. ಇದರಲ್ಲಿ ಅಂಕಿತ್ ಭೀಮಪ್ಪ ಕಾರಟಗಿಂತ ಮೊರಾರ್ಜಿ ದೇಸಾಯಿ ವಿಜ್ಞಾನ ಪದವಿಪೂರ್ವ ವಸತಿ ಕಾಲೇಜಲ್ಲಿ ನಿಡಿಸೋಕೆ ಹುಕ್ಕೇರಿ ಬೆಳಗಾವಿ ಜಿಲ್ಲೆಯಲ್ಲಿದೆ ನಿಡಿಸೋದೆ ಅಂತೇಳಿ. ಇವನು 2 ರ್ಯಾಂಕ್ ಮೇಲೆ 2ನೇ ರ್ಯಾಂಕ್ ಸ್ಟೇಟ್. ನೀವೆಲ್ಲ ಮೆನ್ಷನ್ ಮಾಡಬೇಕು ಅಂತ ಸೆಕೆಂಡ್ ರ್ಯಾಂಕ್, ವಸತಿ ಫಸ್ಟ್ ರ್ಯಾಂಕ್, ವಸತಿ ಶಾಲೆಯಿಂದ ಫಸ್ಟ್ ರ್ಯಾಂಕ್, ಇಡೀ ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕ್. ಔಟ 5,103 ಪಾಸಾಗಿರೋ ಸಂಖ್ಯೆ 4,961. 4,961ನಲ್ಲಿ 2,321 ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿದೆ. 85% ಅಂಡ್ ಅಬೌವ್, ಅಂದರೆ 46.78% ಡಿಸ್ಟಿಂಕ್ಷನ್ ಪಾಸ್ ಆಗಿರೋದು. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರೋದು ಅಂದರೆ 60ರಿಂದ ಎಬೌವ್ 2,487, ಅಂದರೆ 50.13 ಔಟ್ ಆಫ್ 5,103. ಇಷ್ಟು ಜನ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ದರ್ಜೆನಲ್ಲಿ ಪಾಸ್ ಆಗಿರೋದು. ಆಮೇಲೆ ದ್ವಿತೀಯ ದರ್ಜೆಲಾಗಿರೋ 50ರಿಂದ
ಆಮೇಲೆ ಜಸ್ಟ್ 30-35 ಒಳಗೆ ಹೋಗ್ಬೇಕು. ಸೊ ಇನ್ನು ಬಾಕಿಯವರೆಲ್ಲ ಡಿಸ್ಟಿಂಕ್ಷನ್